ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ಅನ್ನು ಭೇಟಿ ಮಾಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ಸಾಧ್ಯತೆ. ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಇಂದು ಅಥವಾ ನಾಳೆ ಹೈಕಮಾಂಡ್ ಭೇಟಿಯಾಗುವಂತಹ ಸಾಧ್ಯತೆ. ಸದನ ನಡೀತಾ ಇರತಕ್ಕಂಥ ಮಧ್ಯದಲ್ಲೇ ಹೋಗಿದ್ದಾರೆ. ಯತ್ನಾಳ್ ವಿಚಾರ, ದಾವಣಗೆರೆ ಸಮಾವೇಶದ ಬಗ್ಗೆ ಹೈಕಮಾಂಡ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಯತ್ನಾಳ್ ಬಹಿರಂಗ ಹೇಳಿಕೆ ಕುರಿತು ವರಿಷ್ಠರಿಗೆ ಮಾಹಿತಿಯನ್ನ ನೀಡ್ತಾರೆ. ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸಹಜವಾಗಿ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡ್ತಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ. ಆಮೇಲೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನ ರಿಪೋರ್ಟ್ ಮಾಡಬೇಕಲ್ಲ ಇವರು. ಸಹಜವಾಗಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು, ಸದನದಲ್ಲಿ ಪ್ರಸ್ತಾಪವಾದ ವಿಚಾರಗಳು, ಯತ್ನಾಳ್ ವಿಚಾರ, ಹೀಗೆ ಎಲ್ಲವನ್ನೂ ಕೂಡ ಅವರು ರಿಪೋರ್ಟ್ ಮಾಡಬೇಕಾಗತ್ತೆ ಕಾಲ ಕಾಲಕ್ಕೆ ತಕ್ಕಂತೆ. ಬಟ್ ಅಧಿವೇಶನ ನಡೀತಿರ್ಬೇಕಾದ್ರೆ ಮಧ್ಯದಲ್ಲೇ ಯಾಕೆ ಹೋದರು, ಅಧಿವೇಶನ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ಅಂತಕ್ಕಂಥ ಮಾತು ಕೇಳಿಬರುತ್ತೆ. ಬಟ್ ಅದು ಹೈಕಮಾಂಡೇ ತುರ್ತು ಬುಲಾವ್ ನೀಡಿರ್ತಕ್ಕಂಥದ್ದ ಅಥವಾ ಇವರೇ ವಾಲಂಟಿಯರ್ ಆಗಿ ಹೋಗಿರ್ತಕ್ಕಂಥದ್ದ ನೋಡಬೇಕು. ಒಟ್ಟಾರೆ ಈಗ ದೆಹಲಿಗಂತೂ ಅವರು ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ, ಎಲ್ಲ ವರದಿಯನ್ನು ಕೊಡ್ತಾರೆ. ಮುಂಬರುವಂತಹ ಚುನಾವಣೆಗಳಾಗಿರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಪಕ್ಷ ಸಂಘಟನೆಯ ವಿಚಾರ ಆಗಿರ್ಬೋದು, ದಾವಣಗೆರೆಯಲ್ಲಿ ಈಗ ವಿಜಯೇಂದ್ರ ಬೆಂಬಲಿಗರು ಸಮಾವೇಶ ಮಾಡೋದಕ್ಕೆ ಹೊರಟಿದಾರಲ್ಲ ಅದಾಗಿರಬಹುದು, ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಸಹಜವಾಗಿ ಅವರು ಮಾಡ್ತಾರೆ. ಅಲ್ಲಿನ ರಿಪೋರ್ಟನ್ನು ಕೊಡ್ತಾರೆ. ಅವ್ರು ಯಾವಾಗ, ಯಾಕೆಂದರೆ ಲೋಕಸಭೆ ಅಧಿವೇಶನ ಕೂಡ ನಡೀತಾ ಇರೋದ್ರಿಂದ ಲೋಕಸಭಾ ಅಧಿವೇಶನದಲ್ಲಿ ಅವರೆಲ್ಲರೂ ಬ್ಯುಸಿ ಆಗಿರ್ತಾರೆ. ಯಾವಾಗ ಟೈಮ್ ಕೊಡ್ತಾರೆ ಅವಾಗ ಹೋಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ವಿಜಯೇಂದ್ರ ಅವರು ವಾಪಸ್ ಬರ್ತಾರೆ. ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೇ ಎರಡೂ ಕಡೆ, ಒಂದು ಕಡೆ ಲೋಕಸಭಾ ಅಧಿವೇಶನ, ಮತ್ತೊಂದು ಕಡೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗ್ತೀನಿ. ಮಸೂದ್, ಈಗ ವಿಜಯೇಂದ್ರ ಅವರ ಭೇಟಿ ವಾಲಂಟಿಯರ್ ಆಗಿ ಇವರೇ ಹೋಗಿರೋದ ರಿಪೋರ್ಟ್ ಮಾಡೋದಕ್ಕೆ, ಅಥವಾ ಹೈಕಮಾಂಡಿಂದ ಏನಾದರೂ ಬುಲಾವ್ ಬಂದಿತ್ತಾ? ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಬೋದು? ಏನು ಈ ಭೇಟಿಯ ಮಹತ್ವ ಅಂತ? ಅರವಿಂದ್, ನಿನ್ನೆ ಸಂಜೆ 6:30 ಫ್ಲೈಟ್ ನಲ್ಲಿ ಬೆಳಗಾವಿ ಏರ್ಪೋರ್ಟ್ ನಿಂದ ಡೆಲ್ಲಿಗೆ ಹೋಗಿರುವಂತದ್ದು. ತುರ್ತಾಗಿ ಹೋಗಿರೋ ಹಿನ್ನೆಲೆಯಲ್ಲಿ, ದಿಢೀರಾಗಿ ಏಕಾಏಕಿ ದೆಹಲಿಗೆ ಹೋಗಿರೋ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ ವಿಚಾರನೆ ಇದೆ ಅಂತಾನು ಕೂಡ ಬಿಜೆಪಿಯಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತು ಅಥವಾ ನಾಳೆ, ಇನ್ನೂ ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿಲ್ಲ, ಜೆ.ಪಿ. ನಡ್ಡಾ ಅಥವಾ ಅಮಿತ್ ಶಾ ಅವ್ರನ್ನ ಅಥವಾ ಇಬ್ಬರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಾಳೆ ಸಂಸತ್ ಭವನದಲ್ಲೇ ಭೇಟಿ ಮಾಡ್ತಾರೆ. ಯಾಕಂದ್ರೆ ಪ್ರತ್ಯೇಕವಾಗಿ ಅಪಾಯಿಂಟ್ಮೆಂಟ್ ಇನ್ನೂ ಕೂಡ ಸಿಕ್ಕಿಲ್ಲ. ದಿಢೀರಾಗಿ ಹೋಗಿರೋ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಒಂದಷ್ಟು ವಿದ್ಯಮಾನಗಳು ಹೈಕಮಾಂಡ್ ಮಧ್ಯಪ್ರವೇಶ ನಂತರವೂ ಕೂಡ ನಡೀತಾ ಇದೆ, ಮುಂದುವರಿತಾ ಇದೆ. ಯತ್ನಾಳ್ ಅವ್ರ ತಂಡವು ಕೂಡ 2ನೇ ಹಂತದ ವಕ್ಫ್ ಹೋರಾಟ ಕೂಡ ಪ್ರಕಟ ಮಾಡಿದೆ. ಜನವರಿಯಿಂದ ಬಳ್ಳಾರಿಯಿಂದ ವಿಜಯನಗರದವರೆಗೂ ಕೂಡ 2ನೇ ಹಂತದ ವಕ್ಫ್ ಹೋರಾಟ ಮಾಡ್ತೀವಿ ಅಂತ ಕೂಡ ಅವ್ರು ಪ್ರಕಟ ಮಾಡಿದ್ದಾರೆ. ಮೊದಲ ಹಂತದ ವಕ್ಫ್ ಹೋರಾಟ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಲಿಬಿಲಿ ಆಗಿತ್ತು, ಗೊಂದಲ ಆಗಿತ್ತು, ಭಿನ್ನ ಮತ ತಾರಕಕ್ಕೇರಿತ್ತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎರಡೂ ಬಣಗಳಿಗೂ ಕೂಡ ಸಂದೇಶ ರವಾನೆ ಮಾಡಲಾಗಿದೆ. ಸಂದೇಶ ರವಾನೆ ಮಾಡಿದ್ರು ಕೂಡ ಯತ್ನಾಳ್ ಅವರ ತಂಡದ ಈ ಭಿನ್ನಮತೀಯ ಚಟುವಟಿಕೆ ನಿಲ್ತಾ ಇಲ್ಲ. ಅದೊಂದು ವರಿಷ್ಠರ ಗಮನಕ್ಕೆ ತರಬೇಕು, ಮುಂದಿನ ಪಕ್ಷ ಸಂಘಟನೆ. ಆದ್ರೆ ಇನ್ನೊಂದು ಮುಖ್ಯವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಸಾಕಷ್ಟು ಗುಸುಗುಸು ವಿಚಾರ ಕೇಳಿ ಬರ್ತಾ ಇದೆ. ಯತ್ನಾಳ್ ತಂಡದವರು ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡಲ, ಜಿಲ್ಲಾ ಅಧ್ಯಕ್ಷರ ಚುನಾವಣೆಗಳೆಲ್ಲವೂ ಕೂಡ ಆಂತರಿಕವಾಗಿ ನಡೀತಾ ಇದೆ. ರಾಜ್ಯಾಧ್ಯಕ್ಷರ ಚುನಾವಣೆಯೂ ಕೂಡ ನಡೆಯುತ್ತೆ, ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯೂ ಕೂಡ ಜೊತೆಗೆ ರಾಜ್ಯಾಧ್ಯಕ್ಷರ ಚುನಾವಣೆಯೂ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ವಿಜಯೇಂದ್ರ ಬದಲಾವಣೆ ಆಗುತ್ತಾ ಅನ್ನುವಂತಹ ಅನುಮಾನ ಇರುವಂತದ್ದು. ಈ ಸಂಬಂಧಪಟ್ಟಂತೆಯೂ ಕೂಡ ಹೈಕಮಾಂಡ್ ಅವರಿಂದ ಸ್ಪಷ್ಟನೆಯನ್ನ ಕೇಳಿ ಬಯಸೋದಕ್ಕೆ ಅವರು ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಪಕ್ಷದ ವಿದ್ಯಮಾನ ಎಲ್ಲವನ್ನೂ ಕೂಡ ಹೈಕಮಾಂಡ್ ರಿಪೋರ್ಟ್ ಮಾಡ್ತಾರೆ, ಮುಂದೆ ಯಾವ ರೀತಿ ಮುಂದುವರಿಬೇಕು ಅಂತ. ಮುಂದಿನ 3 ವರ್ಷ ಒಂದ್ ರೀತಿ ಸಮರ್ಥವಾಗಿ ಪಕ್ಷ ವಿಪಕ್ಷವಾಗಿ ನಿಭಾಯಿಸಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಲೆಕ್ಕಾಚಾರ. ಆದ್ರೆ ಇಲ್ಲಿ ಅವ್ರಿಗೆ ಪರಿಸ್ಥಿತಿ ಸರಿ ಇಲ್ಲ. ಹೈಕಮಾಂಡ್ ಎಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್, ಒಂದ್ ಕಡೆ ಮಸೂದ್, ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕೆಲವರು ಹೇಳಿಕೆನೇ ಕೊಟ್ಬಿಟ್ಟಿದ್ದಾರೆ. ಜನವರಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬಿಡುತ್ತೆ, ಫೆಬ್ರವರಿನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬಿಡುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ಇವಾಗ ಕರೆಸ್ಕೊಂಡಿರ್ಬೋದಾ? ಇಷ್ಟು ದಿನ ಅವರು ಮಹಾರಾಷ್ಟ್ರ ಚುನಾವಣೆ ಆಗಿ ಸರ್ಕಾರ ರಚನೆಯಲ್ಲಿ ಬ್ಯುಸಿ ಇದ್ರು, ಈಗೆಲ್ಲ ಮುಕ್ತಾಯ ಆಗಿರೋದ್ರಿಂದ ಕರ್ನಾಟಕದ ಬಗ್ಗೆ ಗಮನ ಹರಿಸಿರಬಹುದಾ ಅಂತ? ಅದು ಸಾಧ್ಯತೆ ದಟ್ಟವಾಗಿ ಇದೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳ ಚುನಾವಣೆಯೂ ಕೂಡ ರಾಷ್ಟ್ರಾಧ್ಯಕ್ಷರ ಚುನಾವಣೆ ಜೊತೆಗೆ ನಡೆಯುತ್ತೆ. ರಾಷ್ಟ್ರಾಧ್ಯಕ್ಷ ಚುನಾವಣೆ ಬದಲಾವಣೆ ಆಗುತ್ತೆ ಅಂದ್ರೆ ಜೆ.ಪಿ. ನಡ್ಡಾ ಅವರನ್ನು ಬದಲಾವಣೆ ಮಾಡ್ತಾರೆ, 2 ಅವಧಿ ಆಗಿದೆ ಅವ್ರದ್ದು. ಹಾಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯೂ ಕೂಡ ನಡೆಯುತ್ತೆ, ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರು ಕೂಡ ಬದಲಾವಣೆ ಮಾಡುತ್ತೆ. ಅವರ ಆಂತರಿಕ ಸಂವಿಧಾನದ ಪ್ರಕಾರ ಆಂತರಿಕವಾಗಿ ಚುನಾವಣೆ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ. ರಾಜ್ಯದಲ್ಲಿ ಈಗ ವಿಜೇಂದ್ರ ಅವರನ್ನ ನಾಮನಿರ್ದೇಶನ ಹೈಕಮಾಂಡ್ ಅವರು ಮಾಡಿ ಮುಂದುವರಿಸಿದ್ದಾರೆ. ಈಗ ಚುನಾವಣೆಯಲ್ಲಿ ಅಧಿಕೃತವಾಗಿ ಅವ್ರನ್ನೇ ನೇಮಕ ಮಾಡಿ ಮುಂದುವರಿಸ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ವಿಜೇಂದ್ರ ಅವರಿಗೆ
ಸ್ಪಷ್ಟನೆ ಸಿಕ್ಕಿಲ್ಲ. ಆ ವಿಚಾರವಾಗಿಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆಂತರಿಕ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಭಿನ್ನಮತೀಯ ಚಟುವಟಿಕೆ ನಡೆದ್ರೆ ವಿಜೇಂದ್ರ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಮನವರಿಕೆ ಮಾಡ್ಕೋಬೇಕು, ಅದನ್ನು ಕೂಡ ಸ್ಪಷ್ಟೀಕರಣ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹೋಗಿದ್ದಾರೆ. ಆಂತರಿಕ ಚುನಾವಣೆ, ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಕೂಡ ಅವರ ತಲೆಯಲ್ಲಿ ಬಹಳ ಕೊರಿತಾ ಇದೆ ಅರವಿಂದ್. ಆ ಭಾಗವಾಗಿಯೂ ಕೂಡ ಅವರು ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಇವತ್ತು ನಾಳೆ 2 ದಿನದ ಭೇಟಿಗೆ ಅವ್ರು ಹೋಗ್ತಾ ಇರುವಂತದ್ದು ಬಹಳ ಮಹತ್ವದ ಇವೆಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ನೋಡೋಣ ಈಗ ಇವತ್ತು ನಾಳಿನಲ್ಲಿ ಯಾರ್ಯಾರನ್ನ ಭೇಟಿ ಆಗ್ತಾರೆ, ಏನೆಲ್ಲ ವಿಚಾರಗಳ ಚರ್ಚೆ ಆಗುತ್ತೆ. ಯಾಕೆಂದರೆ ಈಗ ಹೈಕಮಾಂಡ್ ಸ್ವಲ್ಪ ಫ್ರೀ ಇದ್ದಾರೆ, ಸೆಷನ್ ನಡೀತಾ ಇರ್ಬೋದು, ಬಟ್ ಎಲ್ಲ ಎಲೆಕ್ಷನ್ ಮುಗಿದು ಮಹಾರಾಷ್ಟ್ರದಲ್ಲೂ ಗೌರ್ಮೆಂಟ್ ಫಾರ್ಮೇಷನ್ ಆಯಿತು, ಎಲ್ಲ ನಡೀತು, ಮುಕ್ತಾಯ ಆಯಿತು. ಈಗ ಒಂದೊಂದೇ ರಾಜ್ಯ ಎಲ್ಲೆಲ್ಲಿ ಇವರಿಗೆ ಬ್ಯಾಕ್ ಸ್ಟೆಪ್ ಆಗಿದೆ ಆ ರಾಜ್ಯಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದೇ ರಿಪೇರಿ ಮಾಡೋ ಕೆಲಸ ಮಾಡ್ಬೋದು. ನೋಡೋಣ ಏನಾಗುತ್ತೆ ಮುಂದೆ ಅಂತ ಕಾದು ನೋಡೋಣ.